ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದೆ ಬಂಡಾಯ ಎದ್ದಿದ್ರು. ಇದೀಗ ಜೆಡಿಎಸ್ನಲ್ಲಿ ಸಚಿವರ ಅಸಮಾಧಾನ ಭುಗಿಲೆದ್ದಿದೆ. ಖಾತೆ ಹಂಚಿಕೆ ಬಳಿಕ ಸರ್ಕಾರಿ ಕಾರನ್ನ ವಾಪಸ್ ಮಾಡಿದ್ದಾರೆ ಜಿಟಿ ದೇವೇಗೌಡ ಹಾಗೂ ಸಿಎಸ್ ಪುಟ್ಟರಾಜು. ರೈಲಿನಲ್ಲಿ ಮೈಸೂರಿಗೆ ಹೋದವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕೂತಿದ್ದಾರೆ. ಸ್ವತಃ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕರೆ ಮಾಡಿದ್ರು ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದರಿಂದ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಕೂಡ ಕಂಗಾಲಾಗಿದ್ದಾರೆ ಎನ್ನಲಾಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಉಲ್ಬಣವಾಗಿರುವ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ನಿನ್ನೆಯೇ ದೆಹಲಿಗೆ ಬರುವಂತೆ ತುರ್ತು ಬುಲಾವ್ ಕೊಟ್ಟಿದ್ದರಿಂದಾಗಿ ಮಾಜಿ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ದೆಹಲಿಗೆ ತೆರಳಿದ್ರು. ಬಳಿಕ ಹೈಕಮಾಂಡ್ ಬುಲಾವ್ ಮೇರೆಗೆ ಡಿಸಿಎಂ ಪರಮೇಶ್ವರ್ ದೆಹಲಿಗೆ ತೆರಳಿದ್ದಾರೆ. ಅತೃಪ್ತಿ ಶಮನ ಮಾಡಲು ಪರಮೇಶ್ವರ್ ಸೋತಿದ್ಯಾಕೆ ಅಂತ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ. ಎಂಬಿ ಪಾಟೀಲ್ ಬಂಡಾಯದಿಂದ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ ಅನ್ನೋದನ್ನ ಮನಗಂಡ ಕೂಡಲೇ ದೆಹಲಿಗೆ ಬರುವಂತೆ ಬುಲಾವ್ ಕೊಡಲಾಗಿತ್ತು. ಹೀಗಾಗಿ ಡಿಸಿಎಂ ಪರಮೇಶ್ವರ್ ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿ ದೆಹಲಿಗೆ ತೆರಳಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಂಬಿ ಪಾಟೀಲ್ ನಾನು ಏಕಾಂಗಿ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಂಬಿ ಪಾಟೀಲ್ ಟೀಮ್ನಲ್ಲಿ ಇರುವ ಅತೃಪ್ತ ನಾಯಕರು ಯಾರ್ಯಾರು? ಆ ಸ್ಟೋರಿ ನಿಮ್ಮ ಮುಂದೆ ಇಡ್ತಿದ್ದೀವಿ ನೋಡಿ. ನಾನು ಏಕಾಂಗಿ ಅಲ್ಲ. ನಾವು ಇವತ್ತು ಅನೇಕ ಸ್ನೇಹಿತರು ನಮ್ಮ ಕಡೆ ಕೂಡಿ ಸತೀಶ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಸುಧಾಕರ್ ಇರ್ಬೋದು, MTB ನಾಗರಾಜ್ ಇರ್ಬೋದು, ಇನ್ನೂ ಅನೇಕರು ನಾವೊಂದು 15-20 ಜನ ಇವತ್ತೊಂದು ದಿವಸ ಎಲ್ಲರೂ ಕೂಡ ಕೇಳಿದ್ರಲ್ಲ, ನಾನು ಏಕಾಂಗಿ ಅಲ್ಲ ಅಂತ ನನ್ನ ಜೊತೆ 20ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತ ಹೇಳಿದ್ದನ್ನ ಆ 20 ನಾಯಕರು ಬೇರೆ ಯಾರೂ ಅಲ್ಲ. ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ, ಹೊಸಕೋಟೆ ಶಾಸಕ MTB ನಾಗರಾಜ್, ಶಾಂತಿನಗರ MLA NA ಹ್ಯಾರಿಸ್, ಡಾಕ್ಟರ್ ಸುಧಾಕರ್, ಎಂಬಿ ಪಾಟೀಲ್ ಟೀಮ್ನಲ್ಲಿದ್ದಾರೆ. ಹಾಗೆ ಹಿರೇಕೆರೂರು ಶಾಸಕ BC ಪಾಟೀಲ್, ಮಾಜಿ ಸಚಿವರಾದ HK ಪಾಟೀಲ್, ಈಶ್ವರ ಖಂಡ್ರೆ ಕೂಡ CS ಶಿವಳ್ಳಿನೂ ಅತೃಪ್ತರ ಟೀಮ್ ಸದಸ್ಯರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ಮಾಜಿ ಸಚಿವ ರೋಷನ್ ಬೇಗ್, ಸಿದ್ದರಾಮಯ್ಯ ಆಪ್ತ HM ರೇವಣ್ಣ, ಸಂಗಮೇಶ್ವರ್ ಕೂಡ ಎಂಬಿ ಪಾಟೀಲ್ ಪಡೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಳ್ಳಾರಿಯ ಸಂಡೂರಿನ ಶಾಸಕ ತುಕಾರಾಂ, ಮಾಜಿ ಸಚಿವ PT ಪರಮೇಶ್ವರ್ ನಾಯಕ್, ನಾಗೇಂದ್ರ ಜೊತೆಗೆ ಶಿವರಾಮ ಹೆಬ್ಬಾರ್ ಕೂಡ ಅತೃಪ್ತರ ಬಣದಲ್ಲಿ ಸದ್ದು ಮಾಡ್ತಿದ್ದಾರೆ. ಇವರ ಜೊತೆ ವಿ ಮುನಿಯಪ್ಪ, ಭೀಮ್ನಾನಾಯಕ್, ಬಿ ನಾರಾಯಣ್ ಕೂಡ ಇದ್ದು ಎಲ್ಲ ಅತೃಪ್ತರು ನಾಳೆ ಅಥವಾ ನಾಡಿದ್ದು ಸಭೆ ಸೇರಲಿದ್ದಾರೆ. ಎಂಬಿ ಪಾಟೀಲ್ ರಾಹುಲ್ ಗಾಂಧಿ ಜೊತೆ ಮಾತುಕತೆ ಮುಗಿಸಿ ವಾಪಸ್ ಬಂದ್ಮೇಲೆ ಅತೃಪ್ತ ಶಾಸಕರ ನಿರ್ಧಾರ ಹೊರಬೀಳಬಹುದು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ದೋಸ್ತಿ ಸರ್ಕಾರದಲ್ಲಿ ಎದ್ದಿರುವ ಅಸಮಾಧಾನಕ್ಕೆ ಈಗ ಮದ್ದು ಹಚ್ಚಲು ಸಿದ್ದರಾಮಯ್ಯಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ಆಗಿದ್ದಾಗ ಸದನದಲ್ಲಿ ತೋಳು ತಟ್ಟಿ ವಿರೋಧ ಪಕ್ಷಗಳ ಎದುರು ಸಿದ್ದರಾಮಯ್ಯ ನಿಲ್ತಾ ಇದ್ರು. ಅದೇ ದೋಸ್ತಿ ಸರ್ಕಾರ ರಚನೆ ಆದಾಗ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂತು. ದೋಸ್ತಿ ಸರ್ಕಾರ ರಚನೆ ಆದ್ಮೇಲೆ ಸಿದ್ದರಾಮಯ್ಯ ಹಂತ ಹಂತವಾಗಿ ಮೂಲೆ ಗುಂಪಾಗ್ತಾ ಬಂದ್ರು. ಆದ್ರೆ ಅದೇ ಸಿದ್ದರಾಮಯ್ಯ ಹೆಣದ ಮೈಂಡ್ ಗೇಮ್ ಇವತ್ತು ದೋಸ್ತಿ ಸರ್ಕಾರವನ್ನೇ ನಡುಗಿಸ್ತಾ ಇದೆ. ಹಾಗೆ ನೋಡಿದ್ರೆ ಎಂಬಿ ಪಾಟೀಲ್ ಅಂಡ್ ಟೀಮ್ ಅತೃಪ್ತರಾಗಿ ಆಕ್ರೋಶ ಹೊರಹಾಕ್ತಿರೋದ್ರ ಹಿಂದೆ ಸಿದ್ದರಾಮಯ್ಯ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕೆ ನಿಖರ ಕಾರಣಗಳು ಇವೆ. ಅದೇನಂದ್ರೆ ಎಷ್ಟೆಲ್ಲ ಗೊತ್ತಾದ್ಮೇಲೇನೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಖುದ್ದು ಕರೆ ಮಾಡಿ ಅಸಮಾಧಾನ ಸರಿಪಡಿಸಿ ಎಂಬ ಸಂದೇಶ ಕಳಿಸಿದೆ. ಸಿದ್ದರಾಮಯ್ಯ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರೇ ಅಸಮಾಧಾನ ಇದೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಬದಾಮಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಸಮಾಧಾನ ಬಗೆಹರಿಸಲು ಅಗ್ರಜನೆ ಅಖಾಡಕ್ಕೆ ಇಳಿತಿರೋದ್ರಿಂದ ಸೋಮವಾರದ ಒಳಗೆ ಅತೃಪ್ತ ಶಾಸಕರ ಅಸಮಾಧಾನಕ್ಕೆ ಕ್ಲೈಮ್ಯಾಕ್ಸ್ ಬಿದ್ರೂ ಬೀಳಬಹುದು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ನಮ್ಮ ವಿಜಯಪುರ ಪ್ರತಿನಿಧಿ ಮಹೇಶ್ ವಿ ಶೆಟ್ಟಗಾರ್ ಚಿಟ್ಚಾಟನ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಂಪುಟ ವಿಸ್ತರಣೆ ಆದ್ಮೇಲೆ
ಇದೆ, ಅಸಮಾಧಾನ ಭುಗಿಲಿದೆ, ಎಲ್ಲರೂ ನಿಮ್ಮ ಆತ್ಮೀಯರಿದ್ದಾರೆ, ಅವರಿಗೆ ಯಾವ ತರ ಮನವೊಲಿಸಕ್ಕೆ ಪ್ರಯತ್ನ ಮಾಡ್ತೀರಿ? ನಿಮ್ಮ ಮಾತು ಕೇಳ್ತಾರ ಅವರು? ಮಂತ್ರಿ ಆಗಿರೋರು ನನ್ನ ಆತ್ಮೀಯರೇ, ಸಿಗದೇ ಇದ್ದವರು ಆತ್ಮೀಯರೇ, ಎಲ್ರಿಗೂ ಕೊಡಕ್ಕಾಗಲ್ವಲ್ಲಪ್ಪ. ಈಗ ನೀವು ಉತ್ತರ ಕರ್ನಾಟಕದಿಂದ ಆಯ್ಕೆ ಆಗಿದ್ರಿ, ಆ ಸಚಿವ ಸಂಪುಟದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರೆ ಉತ್ತರ ಕರ್ನಾಟಕದವ್ರಿಗೆ ಇಲ್ಲ ಅಂತ ಆರೋಪ ಕೇಳಿ ಬರ್ತದೆ ನೋಡಿ. ಹೆಚ್ಚು ಜನ ಜೆಡಿಎಸ್ನವರು ಅಲ್ಲಿ ಗೆದ್ದು ಬಂದಿದ್ದವರು, ಅವ್ರಿಗೆ ಹೆಚ್ಚು ಜನ ಸಿಕ್ಬಿಟ್ಟದ, ಹಂಗಾಗಿ ಕಾಣಿಸುತ್ತೆ. ಹಂಗೆ ಆಮೇಲೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪರಮೇಶ್ವರ್ ಅವ್ರ ಕೈ ಮೇಲಾಗಿದೆ, ನಿಮ್ಮ ಆಪ್ತರಿಗೆ ಹೆಚ್ಚಿಗೆ ಸ್ಥಾನ ಸಿಕ್ಕಿಲ್ಲ. ಆಮೇಲೆ ನಿಮ್ಮ ಆತ್ಮೀಯರೇನಿದ್ರು ಕುರುಬ ಸಮಾಜದವರು ನೀವು ವಿಲನ್ ಆಗಿದ್ರಿ ಅಂತ MTV ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಕೆಲವು ಉತ್ತರ ಕೊಡಲ್ಲ ನೋಡಿ ಸರ್. ಆಮೇಲೆ ಈಗ MB ಪಾಟೀಲ್ ಅವರು ಏನು ಬಂಡಾಯ ಎತ್ತಿದ್ದಾರೆ, ಅವ್ರಿಗೆ ನಿಮ್ ಪ್ರೋತ್ಸಾಹ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. MB ಪಾಟೀಲ್ ಅವರು ಏನೀಗ ಸಚಿವ ಸ್ಥಾನ ಸಿಗದಿರೋದಕ್ಕೆ ಬಂಡಾಯ ಎತ್ತಿದ್ದಾರೆ, ಅದರಲ್ಲಿ ತಮ್ಮ ಪ್ರೋತ್ಸಾಹ ಇದೆ ಅವರಿಗೆ ಅಂತ ಹೇಳಿ ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಸುಳ್ಳು. ದೇ ಆರ್ ಆಲ್ ಬೇಸ್ಲೆಸ್ ಅಲಿಗೇಷನ್. ಸರ್, ಈಗ ಊಹಾಪೋಹಗಳು. ಈಗೇನು ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನ ಶಮನ ಪಡಿಸೋಕೆ ಹೈಕಮಾಂಡದವ್ರು ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರ ಅಥವಾ ನಾವೇ ಮಾಡ್ತಾ ಇದೀವಿ? ಇದು ಸಿದ್ದರಾಮಯ್ಯ ಅವರು ಹೇಳೋ ಮಾತು. ಈಗೇನು ಒಂದು ಅಸಮಾಧಾನಗೊಂಡಿದ್ದಾರೆ, ಅವರು ಕೂಡ ನಮ್ಮವರೇ, ಸಚಿವರಾದವರು ಕೂಡ ನಮ್ಮವರೇ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಸಮಾಧಾನ ಪಡಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶಿಶಡ್ಗಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ 2 ವರ್ಷದ ಹಿಂದೆಯೇ ಈ ಬಾಲಸ್ವಾಮೀಜಿ ಹೇಳಿದ್ರಂತೆ. ಆ ಸ್ವಾಮೀಜಿಯ ಪಾದಪೂಜೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಈ ಸ್ವಾಮೀಜಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಮಗಳೂರಿನ ಈ ಬಾಲಸ್ವಾಮೀಜಿ ಹೆಸರು ವಿನಯ್ ಗುರೂಜಿ. ಸ್ಪೀಕರ್ ರಮೇಶ್ ಕುಮಾರ್ ಪೂಜೆ ಮಾಡುತ್ತಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಮಾಧ್ಯಮದವರು ಕೇಳಿದ್ಕೆ ಸ್ಪೀಕರ್ ಗರಂ ಆದ್ರು. ನಾನು ದೇಗುಲಕ್ಕಾದ್ರೂ ಹೋಗ್ತೀನಿ, ಸ್ಮಶಾನಕ್ಕಾದ್ರೂ ಹೋಗ್ತೀನಿ, ಕೇಳೋದಕ್ಕೆ ನೀವ್ಯಾರು ಅಂತಂದ್ರು. ಸ್ವಾಮೀಜಿ ಹತ್ರಕ್ಕಾದ್ರೂ ಹೋಗ್ತೀನಿ, ಮಸೀದಿಗಾದ್ರೂ ಹೋಗ್ತೀನಿ, ಸ್ಮಶಾನಕ್ಕಾದ್ರೂ ಹೋಗ್ತೀನಿ. ನಿಮ್ಗೇನ್ ಸಂಬಂಧ? ನಮ್ಮ ದೈನಂದಿನ ಜೀವನ ಅದು. ನಿಮಗ್ ಸಂಬಂಧ ಏನ್ರಿ? ಅದು ನಿಜ ಆಗುತ್ತೋ ಸುಳ್ಳಾಗತ್ತೋ ಅನ್ನೋದು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ್ಯಾ? ನನ್ ಖಾಸಗಿ ಬದುಕಿರೋದಿಲ್ವಾ? ನನ್ ಹೆಂಡತಿ, ಮಕ್ಕಳು, ಸ್ನೇಹಿತರು, ಸಂಬಂಧಿಗಳು, ಅವ್ರ ನಂಬಿಕೆಗಳು ಇವೆಲ್ಲ ಇರೋದಿಲ್ವಾ? ಈ ಸ್ವಾಮೀಜಿ ಭಾರಿ ಹೆಸರು ಮಾಡಿದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ 2 ವರ್ಷದ ಹಿಂದೆಯೇ ಹೇಳಿದ್ರಂತೆ. ಈ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ HT ದೇವೇಗೌಡರು ರಮೇಶ್ ಕುಮಾರ್ಗೂ ಮುಂಚೆಯೇ ಪಾದಪೂಜೆ ಮಾಡಿದ್ರಂತೆ. ಇತ್ತೀಚೆಗೆ ದೇವೇಗೌಡ ದಂಪತಿ ವಿನಯ್ ಸ್ವಾಮೀಜಿಯನ್ನ ಮನೆಗೆ ಕರೆಸಿಕೊಂಡು ಪಾದಪೂಜೆ ಮಾಡಿದ್ರಂತೆ. ಒಟ್ನಲ್ಲಿ ರಾಜಕಾರಣಿಗಳು ಸ್ವಾಮೀಜಿಗಳ ಕಾಲಿಗೆ ಬೀಳೋದು ಸಾಮಾನ್ಯವಾಗಿದೆ. ಇನ್ನು ಯಾರೆಲ್ಲ ಈ ಸ್ವಾಮೀಜಿ ಮೊರೆ ಹೋಗ್ತಾರೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ MLC ಅಪ್ಸರಾಗ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಪ್ಸರಾಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬೆನ್ನು ನೋವು, ಲಿವರ್ ಇನ್ಫೆಕ್ಷನ್ನಿಂದಾಗಿ ಬಳಲ್ತಾ ಇದ್ದ ಆಗ ಮೂಲತಃ ರಾಮನಗರ ನಿವಾಸಿಯಾಗಿದ್ದು ನಾಮನಿರ್ದೇಶಿತ MLC ಆಗಿದ್ರು. ಇಂದು ಮಧ್ಯಾಹ್ನ ರಾಮನಗರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಕುಮಾರಸ್ವಾಮಿ ಸಿಎಂ ಆಗ್ತಾ ಇದ್ದ ಹಾಗೆ ಬಿಬಿಎಂಪಿ ಜೆಡಿಎಸ್ ಪಾಳೆಯದಲ್ಲಿ ಖದರ್ ಚೇಂಜ್ ಆಗ್ತಾ ಇದೆ. ಅಪ್ಪಾಜಿ ಕ್ಯಾಂಟೀನ್ ನಗರದೆಲ್ಲೆಡೆ ವಿಸ್ತರಿಸಲು ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಜೊತೆಗೆ ಅಪ್ಪಾಜಿ ಕ್ಯಾಂಟೀನ್ನ ಮುದ್ದೆ ಊಟವೂ ಸಿಗೋ ದಿನಗಳು ಬರೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜೆಡಿಎಸ್ MLC ಶರವಣ ಹನುಮಂತನಗರದಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಪ್ರಾರಂಭಿಸಿದ್ರು. ಕೇವಲ 10 ರೂಪಾಯಿಗೆ ಮುದ್ದೆ ಊಟ, 5 ರೂಪಾಯಿಗೆ ತಿಂಡಿ ನೀಡುವ ಯೋಜನೆಗೆ ಸಖತ್ ರೆಸ್ಪಾನ್ಸ್ ಬಂದಿತ್ತು. ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಡಲ್ ಇರೋ ಕಡೆ ಅಪ್ಪಾಜಿ ಕ್ಯಾಂಟೀನ್ ವಿಸ್ತರಿಸುವಂತೆ ಬಿಬಿಎಂಪಿ ಜೆಡಿಎಸ್ ಕಾರ್ಪೊರೇಟರ್ಸ್ ಸಿಎಂ ಬಳಿ ಪ್ರಸ್ತಾಪ ಮಾಡಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂದಿರಾ ಕ್ಯಾಂಟೀನ್ ಎಷ್ಟು ಫೇಮಸ್ ಆಗಿತ್ತು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಆದ್ರೀಗ ಇಂದಿರಾ ಕ್ಯಾಂಟೀನ್ ತಿಂಡಿಗೆ ಹೋಲಿಸಿದ್ರೆ ಅಪ್ಪಾಜಿ ಕ್ಯಾಂಟೀನ್ ಆಹಾರ ರುಚಿಯಾಗಿದೆಯಂತೆ. ಅಲ್ಲದೆ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಮುದ್ದೆ ಊಟ ಸಿಗೋದ್ರಿಂದ ಜನರಿಗೂ ಇಷ್ಟವಾಗ್ತಿದೆ. ಬಿಸಿ ಬಿಸಿ ಮುದ್ದೆ, ಬಸ್ಸಾರು ಜೊತೆಗೆ ತುಪ್ಪ, ಅನ್ನದ ಸವಿಯನ್ನ ನಗರದೆಲ್ಲೆಡೆ ಹಾಗೆ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸುವ ಆಸೆ ಜೆಡಿಎಸ್ ಕಾರ್ಯಕರ್ತರದ್ದು. ಇವರ ಬೇಡಿಕೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನ್ ಹೇಳ್ತಾರೆ ನೋಡಬೇಕು. ಶ್ಯಾಮ್, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರ್ನಾಟಕ ವಿಧಾನಸಭಾ ಚುನಾವಣೆಯೂ ಮುಗಿದು ಸರ್ಕಾರ ರಚನೆಯೂ ಆಗಿದ್ದಾಯಿತು. ಈಗಿನ ರಾಜಕೀಯ ನಾಯಕರಿಗೇನೆ 224 ವಿಧಾನಸಭಾ ಕ್ಷೇತ್ರದ ಹೆಸರುಗಳು ನೆನಪಿರೋದಿಲ್ಲ. ಆದ್ರೆ ಇಲ್ಲೊಬ್ಬಳು ಪುಟಾಣಿ ಪೋರಿ ಎಲ್ಲರ ಹೆಸರನ್ನ ಸಲೀಸಾಗಿ ಹೇಳ್ತಾಳೆ ನೋಡಿ.
ಸ್ನೇಹಿತೆಯ ಜೊತೆ ಖುಷಿ ಖುಷಿಯಾಗಿ ಆಟ ಆಡ್ತಾ ಇರೋ ಈ ಪೋರಿ ಇದೀಗ ಸಖತ್ ಫೇಮಸ್. ಅಪ್ಪ ಅಮ್ಮನ ಮುದ್ದಿನ ಮಗಳು ಆಗಿರೋ ಈ 8ರ ಬಾಲಕಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದವರ ಹೆಸರು, ಕ್ಷೇತ್ರ, ಪಕ್ಷವನ್ನ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಪಟಪಟ ಅಂತ ನೋಡದೆ ಹೇಳ್ತಾಳೆ. 104 ಬಿಜೆಪಿ, 79 ಕಾಂಗ್ರೆಸ್, 37 ಜೆಡಿಎಸ್, 2 ಪಕ್ಷೇತರ, 1 ಬಿಎಸ್ಪಿ. ಚಿಕ್ಕೋಡಿಸಿದಾಗ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್, 3 ಎತ್ತನಿ ಮಾಂತೇಶ್ ಶ್ರೀರಂಗೌಡ ಕಾಂಗ್ರೆಸ್, 4 ಕಾಗವಾಡ ಶ್ರೀಮಂತ ಡಿಬ್ಬಾಳು ಕಾಂಗ್ರೆಸ್, 5 ಕುಡುಚಿ ಪಿ ರಾಜೀವ್ ಬಿಜೆಪಿ, 6 ರಾಯಬಾಗ ದುರ್ಯೋಧನ ಇವಳಿ ಬಿಜೆಪಿ, ಯಾದಗಿರಿ ವೆಂಕಟರೆಡ್ಡಿ ಬಿಜೆಪಿ, ಚಿತ್ತಾಪುರ ಪ್ರಿಯಾಂಕರ್ಗೆ ಕಾಂಗ್ರೆಸ್, ಚಿಂಚೋಳಿ ಉಮೇಶ್ ಜಾಧವ್ ಕಾಂಗ್ರೆಸ್, ದತ್ತಾತ್ರೇಯ ಪಾಟೀಲ್ ಬಿಜೆಪಿ, ಬೀದರ್ ದಕ್ಷಿಣ ಬಂಡೆಪ್ಪ ಕಾಶೆಂಪುರ್ ಜೆಡಿಎಸ್, ಬಸವರಾಜ್ ದಡ್ಡರ್ ಕಾಂಗ್ರೆಸ್, ಕನಕಗಿರಿ ಬಸವರಾಜ್ ಬಿಜೆಪಿ, 62 ಗಂಗಾವತಿ ಪರಣ್ಣ ಮನಾವಳಿ ಬಿಜೆಪಿ, 63 ಯಲ್ಲಾಪುರ ಆಚಾರ ಅಲ್ಲಬಸಪ್ಪ ಬಿಜೆಪಿ. ಬೆಂಗಳೂರಿನ ಸುಂಕದಕಟ್ಟೆಯ ಬಳಿ ಇರೋ ಅಂಜನಾನಗರದ ನಿವಾಸಿಗಳಾದ ಜಾನಕಿ ಮತ್ತು ಶ್ರೀನಿವಾಸ್ ದಂಪತಿಯ ಮುದ್ದಿನ ಮಗಳು ಈಗಿನ್ನೂ 4ನೇ ಕ್ಲಾಸ್. ಈಕೆಯ ನೆನಪಿನ ಶಕ್ತಿಗೆ ಭೇಷ್ ಎನ್ನಲೇಬೇಕು. ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಎಂಟಿಸಿ ಬಸ್ ಚಾಲಕ ಆಟೋ ಚಾಲಕನ ಮಧ್ಯೆ ಗಲಾಟೆ ನಡೆದಿದ್ದು, ಆಟೋ ಚಾಲಕ ಬಿಎಂಟಿಸಿ ಬಸ್ ಜಖಂಗೊಳಿಸಿರೋ ಘಟನೆ ಬೆಂಗಳೂರಿನ ಸರ್ಜಾಪುರದಲ್ಲಿ ನಡೆದಿದೆ. ಆಟೋಗೆ ಜಾಗ ಬಿಡದ ಕಾರಣ ಬಸ್ ತಡೆಗಟ್ಟಿ ದುಷ್ಕೃತ್ಯ ನಡೆಸಿದ್ದಾನೆ ಎನ್ನಲಾಗ್ತಾ ಇದೆ. ಆಟೋ ಚಾಲಕನ ದಾಳಿಯಿಂದಾಗಿ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಶಾಂತಿನಗರ ಡಿಪೋ 3 ಇದಕ್ಕೆ ಸೇರಿದಂತಹ ಬಿಎಂಟಿಸಿ ಬಸ್ ಇದಾಗಿದ್ದು, ಆಟೋ ಚಾಲಕ ರಂಪಾಟದ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಹಾಸನದ ಪುಷ್ಪಗಿರಿ ಬೆಟ್ಟದಲ್ಲಿ ಕಾರು ಹೊತ್ತಿ ಉರಿದ ಘಟನೆ ನಡೆದಿದೆ. ಕಾರಿನೊಳಗೆ ಇದ್ದವರು ಸುಟ್ಟು ಕರಕಲಾಗಿದ್ದಾರೆ. ಆದರೆ ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ತಡರಾತ್ರಿ ಕೊಲೆ ಮಾಡಿ i10 ಕಾರಿನಲ್ಲಿ ಶವ ಇಟ್ಟು ಬೆಂಕಿ ಹಚ್ಚಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಪುಷ್ಪಗಿರಿ ಬೆಟ್ಟ ಇದಾಗಿದ್ದು, ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿರಬಹುದು ಅನ್ನುವಂತಹ ಶಂಕೆ ಇದೆ. ಕೊಲೆ ಮಾಡಿ ಆದ್ಮೇಲೆ ಬೆಂಕಿ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಚಲಿಸ್ತಾ ಇದ್ದ ಕಾರಿನ ಬ್ಯಾಟರಿ ಸ್ಫೋಟಗೊಂಡ ಪರಿಣಾಮವಾಗಿ ರಸ್ತೆ ನಡುವೆ ಕಾರು ಧಗಧಗನೆ ಹೊತ್ತಿ ಉರಿದಿದೆ. ಉಡುಪಿಯ ಬ್ರಹ್ಮಾವರ ಸಮೀಪ ಈ ಘಟನೆ ನಡೆದಿದೆ. ಕುಂದಾಪುರದ ಕಾರ್ತಿಕ್ ಅನ್ನೋರಿಗೆ ಸೇರಿದ್ದ i20 ಕಾರು ಇದಾಗಿದ್ದು, ಉಡುಪಿಯಿಂದ ಕುಂದಾಪುರಕ್ಕೆ ಪತ್ನಿಯೊಂದಿಗೆ ತೆರಳ್ತಾ ಇರಬೇಕಾದ್ರೆ ಬ್ಯಾಟರಿಯಲ್ಲಿ ಹೊಗೆ ಬರ್ತಾ ಇರೋದನ್ನ ಕಂಡು ತಕ್ಷಣ ಕಾರು ನಿಲ್ಲಿಸಿ ದಂಪತಿ ಕಾರಿನಿಂದ ಇಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರು ಬೆಂಕಿಯಿಂದ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರಿನ ಬೆಂಕಿಯನ್ನ ನಂದಿಸಿದ್ದಾರೆ. ಇನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾವಿರಾರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಬ್ಬ ಬ್ರೋಕರ್ ಸುಳ್ಳುಗಳನ್ನ ಹೇಳಿ ಮದುವೆ ಮಾಡಿಸಿದ ತಪ್ಪಿಗೆ ಪೊಲೀಸರ ಅತಿಥಿಯಾಗಿದ್ದಾನೆ. ಹೀಗೆ ಹ್ಯಾಪ್ಮೋರೆ ಹಾಕಿಕೊಂಡು ಓಡಾಡುತ್ತಿರುವ ಯುವಕ ಜಿತೇಶ್ ಚಿತ್ರದುರ್ಗ ನಗರದ ಮಾರ್ವಾಡಿ ಕಾಲೋನಿಯ ಸೋಹನ್ ರಾಜ್ ಅವರ ಪುತ್ರ. ಜಿತೇಶ್ಗೆ ಮದುವೆ ಮಾಡಬೇಕು ಅಂತ ಕುಟುಂಬಸ್ಥರು ಬ್ರೋಕರ್ ಮೂಲಕ ಹುಡುಗಿಯನ್ನ ತೋರಿಸಿದ್ದಕ್ಕೆ ಹೇಳಿದ್ರು. ಹೀಗಾಗಿ ಬ್ರೋಕರ್ ಫಾರೆಸ್ಟ್ ಮಹಾರಾಷ್ಟ್ರದ ನಾಸಿಕ್ ಮೂಲದ ಸ್ನೇಹ ಎಂಬ ಯುವತಿಯನ್ನ ತೋರಿಸಿದ್ರು. ಸ್ನೇಹಾಳ ಕುಟುಂಬ ಬಡತನದಲ್ಲಿದ್ದು 9 ಲಕ್ಷ ರೂಪಾಯಿ ನೀಡುವಂತೆ ಕೇಳಿದ್ರು. ಹೀಗಾಗಿ ಜಿತೇಶ್ ಕುಟುಂಬ ಹುಡುಗಿಗೆ ಮತ್ತು ಬ್ರೋಕರ್ಗೆ 9 ಲಕ್ಷ ರೂಪಾಯಿ ನೀಡಿದ್ರಂತೆ. ಮೇ 11ರಂದು ನಗರದ ಜಗಳೂರು ಮಹಾಲಿಂಗಪ್ಪ ಕಲ್ಯಾಣ ಮಂಟಪದಲ್ಲಿ ಸರಳವಾಗಿ ವಿವಾಹವು ನಡೆದಿದೆ. ಆದರೆ ಮದುವೆಯಾಗಿ 5 ದಿನಕ್ಕೆ ನವವಧು ಸ್ನೇಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರದೊಂದಿಗೆ ನಾಪತ್ತೆಯಾಗಿದ್ದಾಳೆ. ಬ್ರೋಕರ್ ಅವರೆಲ್ಲ ಸೇರ್ಕೊಂಡು ಹುಡುಗಿನ ಕರ್ಕೊಂಡ್ಬಂತು ಮನೆ ಹತ್ರ. ದೊಡ್ಡವರೆಲ್ಲ ಮಾತುಕತೆ ಆಡಿ 11ನೇ ತಾರೀಕು ಮದುವೆ ಆಯ್ತು. ಮನೆಗೆಲ್ಲ ದಿಂಬೆಲ್ಲ ಜೋಡಿಸ್ಬಿಟ್ಟು ಮದುವೆ ಆಗ್ಬೇಡಿ 5-6 ದಿವಸದಲ್ಲಿ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಚಿತ್ರದುರ್ಗದ ಕೋಟೆ ಠಾಣೆ ಪೊಲೀಸರು ಮಹಾರಾಷ್ಟ್ರದ ನಾಸಿಕ್ಗೆ ತೆರಳಿ ತನಿಖೆ ನಡೆಸಿದ್ರು. ತನಿಖೆ ವೇಳೆ ಸ್ನೇಹಾಳ ಮನೆಯಲ್ಲಿ ಅಧಿಕ ಮಾಂಗಲ್ಯ ಸರ ಸೇರಿದಂತೆ ಪ್ಯಾನ್ ಕಾರ್ಡ್ಗಳು ಸಿಕ್ಕಿದ್ದು, ಸ್ನೇಹ ಮತ್ತು ಅವರ ತಂದೆ ತಾಯಿಯನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಬ್ರೋಕರ್ಗಳು ಹಣದಾಸೆಗೆ ವಂಚನೆಯನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ವಿನಾಯಕ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಸಿರಿಧಾನ್ಯ ಕುರಿತ ಅರಿವು ಬೆಂಗಳೂರಿಗರಿಗೆ ಇತ್ತೀಚೆಗಂತೂ ಹೆಚ್ಚಾಗ್ತಾ ಇದೆ. ಸಿರಿಧಾನ್ಯಗಳು ಆರೋಗ್ಯಕ್ಕೆ ಉತ್ತಮ ಅನ್ನೋದನ್ನ ಇನ್ನಷ್ಟು ತಿಳಿಸುವ ನಿಟ್ಟಿನಲ್ಲಿ ಲಾಲ್ಬಾಗ್ನಲ್ಲಿ ಕಿರುಧಾನ್ಯ ಮೇಳ ಆಯೋಜಿಸಲಾಗಿದೆ. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ.
ಆರೋಗ್ಯಕ್ಕೆ ವರದಾನವಾದ ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಅರಿವು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಧಾನ್ಯಗಳ ಬಗ್ಗೆ ಮತ್ತಷ್ಟು ಅರಿವು ಮೂಡಿಸಲು ಹಾಗೂ ರೈತರಿಗೆ ಪ್ರೋತ್ಸಾಹದ ಸಲುವಾಗಿ ಶ್ರೀ ಗ್ರಾಮೀಣ ಕುಟುಂಬ ವತಿಯಿಂದ ಸಿರಿಧಾನ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಲಾಲ್ಬಾಗ್ನ ಮರಿಗೌಡ ಸ್ಮಾರಕ ಭವನದಲ್ಲಿ ಮೇಳಕ್ಕೆ ಚಾಲನೆ ನೀಡಲಾಗಿದೆ. ಸಿರಿಧಾನ್ಯಗಳಿಂದಲೇ ಸಿದ್ಧಪಡಿಸಿದ ಹಲವು ಖಾದ್ಯಗಳ ರುಚಿ ಕೂಡ ಇಲ್ಲಿ ಸವಿಬಹುದಾಗಿದೆ. ಮೇಳದಲ್ಲಿ 25 ಬಗೆಯ ದೇಸಿ ತಳಿಯ ಹಾಗೂ ಔಷಧಿಯುಕ್ತ ಅಕ್ಕಿಗಳು ಲಭ್ಯವಿವೆ. ಸಿಲಿಕಾನ್ ಸಿಟಿಯಲ್ಲಿ ಕಿರುಧಾನ್ಯಗಳ ಬಳಕೆ ಹೆಚ್ಚಾಗ್ತಾನೆ ಇದೆ. ಇದರಲ್ಲಿ ಸಿದ್ಧಪಡಿಸಬಹುದಾದ ವೆರೈಟಿ ತಿಂಡಿ ಖಾದ್ಯಗಳಿಗೆ ಜನ ಫಿದಾ ಆಗ್ತಾ ಇದ್ದಾರೆ. ಲಾಲ್ಬಾಗ್ನಲ್ಲಿ ನಡೀತಿರೋ ಈ ಕಿರುಧಾನ್ಯ ಮೇಳ ಭಾನುವಾರದವರೆಗೂ ಇರಲಿದೆ. ನೀವು ಒಮ್ಮೆ ಹೋಗಿ ಬನ್ನಿ. ಶಾಲಿನಿ ಈಶ್ವರ್, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ರಾಜೀವ್ ಗಾಂಧಿ ಹತ್ಯೆ ನಡೆಸಿದ ಮಾದರಿಯಲ್ಲಿಯೇ ಹತ್ಯೆ ಮಾಡೋಕೆ ಮಾವೋವಾದಿಗಳು ಸ್ಕೆಚ್ ಹಾಕಿದ್ದಾರೆ ಎನ್ನುವಂತಹ ಆಘಾತಕಾರಿ ವಿಷಯ ಬಹಿರಂಗವಾಗಿದೆ. ಮಹಾರಾಷ್ಟದ ಕೋರೆಗಾಂವ್ ಭೀಮಾ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುಣೆ ಪೊಲೀಸರು 5 ಬಂಧಿಸಿದ್ರು. 5 ಆರೋಪಿಗಳ ಮನೆಯಲ್ಲಿ ಕೂಡ ತೀವ್ರ ಶೋಧ ಕಾರ್ಯ ನಡೆಸಿದಾಗ ಓರ್ವ ಆರೋಪಿಯ ಲ್ಯಾಪ್ಟಾಪ್ನಲ್ಲಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ದ ಪತ್ರವೊಂದು ಪತ್ತೆಯಾಗಿದೆ. ಮೋದಿ ರಾಜ್ ಹಿಂದುತ್ವ ಪ್ರತಿಪಾದನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದರ ಛಾಪು ಮೂಡ್ತಾ ಇದೆ. ಮೋದಿ ಯಶಸ್ವಿಯಾಗಿ 15 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಹತ್ಯೆಗೆ ಸಂಚನ್ನು ರೂಪಿಸಲಾಗಿದೆ. ಸದಾ ಒಂದಲ್ಲೊಂದು ಖುಷಿ ವಿಚಾರವನ್ನ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾನೆ ಇರ್ತಾರೆ. ಹಾಗೆ ಉಪ್ಪಿ ತಮ್ಮ ಫ್ಯಾನ್ಸ್ ಜೊತೆ ಮತ್ತೊಂದು ಖುಷಿಯ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಏನದು ನೀವೇ ನೋಡಿ. ವಿಶ್ವ ಕನ್ನಡ ಸಮ್ಮೇಳನ ಕನ್ನಡಿಗರ ಹಬ್ಬ. 10ನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ. ಅಮೆರಿಕಾದಲ್ಲಿ ನಡೆಯಲಿರೋ ಈ ಸಮಾರಂಭಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಅತಿಥಿಯಾಗಿ ಆಹ್ವಾನ ಪಡೆದಿದ್ದಾರೆ. ಇದೇ ಖುಷಿ ವಿಚಾರವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿರೋ ಉಪೇಂದ್ರ, ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ. ನಾನು ಖಂಡಿತ ಈ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಅಲ್ಲಿನ ಕನ್ನಡಿಗರನ್ನ ಭೇಟಿಯಾಗುತ್ತೇನೆ. ನೀವು ಬನ್ನಿ, ಮಾತನಾಡೋಣ, ಒಟ್ಟಿಗೆ ಸೇರೋಣ ಎಂದು ಹೇಳಿಕೊಂಡಿದ್ದಾರೆ. ಅಮೆರಿಕಾದಲ್ಲಿ ನಡೀತಿರುವಂಥ ವಿಶ್ವ ಕನ್ನಡ ಸಮ್ಮೇಳನ 10ನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ನನ್ನ ಫ್ಯಾಮಿಲಿನ ಕರೆದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಭಾಳ ವರ್ಷಗಳಿಂದ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ. ಮತ್ತೊಂದು ಸುವರ್ಣ ಅವಕಾಶ ನನ್ನ ಜೀವನದಲ್ಲಿ ಸಿಗ್ತಾ ಇದೆ. ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಬನ್ನಿ, ಎಲ್ಲ ಸೇರೋಣ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 2ರವರೆಗೆ 3 ದಿನಗಳ ಕಾಲ ನಡೆಯಲಿರೋ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಉಪ್ಪಿ ಜೊತೆ ಪತ್ನಿ, ಮಕ್ಕಳು ಕೂಡ ತೆರಳಲಿದ್ದಾರೆ. ಇದೇ ವಿಷಯವನ್ನ ಉಪ್ಪಿ ತನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ರಕ್ಷಾ ಜಾಸ್ಮಿನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಗ್ರಾಮೀಣ ಮಕ್ಕಳೊಂದಿಗೆ ಕ್ರಿಕೆಟ್ ಆಟ ಆಡಿದ್ದಾರೆ. ಸೀತಾರಾಮ ಕಲ್ಯಾಣ ಚಿತ್ರೀಕರಣ ವೇಳೆ ಮಕ್ಕಳೊಂದಿಗೆ ಕ್ರಿಕೆಟ್ ಆಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕಳೆದೊಂದು ವಾರದಿಂದ ಚಿತ್ರೀಕರಣ ಇಲ್ಲಿ ನಡೀತಾ ಇದ್ದು, ನಿಖಿಲ್ ಮಕ್ಕಳ ಜೊತೆ ಕ್ರಿಕೆಟ್ ಆಡಿ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲದೆ ರಚಿತಾ ರಾಮ್ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ 18 ನ್ಯೂಸ್ನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.